ಕನ್ನಡ ನಾಡು, ಇದು ಕನ್ನಡಿಗರ ನಾಡಿ ಮಿಡಿತ. ಕನಕಗಿರಿ ತಾಲೂಕಿನ ವಿವಿಧ ಶಾಲೆಗಳು ಈ ಪಥಸಂಚಲನದಲ್ಲಿ ಭಾಗವಹಿಸುತ್ತಿದ್ದು ಜನವರಿ 76ನೇ ದಿನಾಚರಣೆಯ ಇನ್ನೊಮ್ಮೆ ನಿಮ್ಮೆಲ್ಲರಿಗೂ ಶುಭಾಶಯನ್ನ ಕೋರುತ್ತಾ, ಈ ಹಿಂದೆ ಬ್ರಿಟಿಷರು 1997ರಲ್ಲಿ ನಮ್ಮ ಸ್ವಾತಂತ್ರ್ಯವನ್ನ ಕೊಡೋದಕ್ಕೆ ನಾವು ಎಷ್ಟು ತೊಂದರೆ ಅನುಭವಿಸಿದ್ವಿ ಅಂತೇಳಿ ಈ ಒಂದು 76ನೇ ಗಣರಾಜ್ಯೋತ್ಸವದಲ್ಲಿ ನಾವು ಸ್ಮರಣೆ ಮಾಡಬೇಕಾದಂಥ ಒಂದು ಪ್ರಸಂಗ. 1947ರಲ್ಲಿ ಭಾರತಕ್ಕೆ ಸ್ವಾತಂತ್ರ್ಯ ಬಂದ ನಂತರ 2 ವರ್ಷ ನಾವು ತಡವಾಗಿ 1950ನಲ್ಲಿ ಆಚರಿಸಬೇಕಾದಂಥ ಪರಿಸ್ಥಿತಿ ಬಂದಿತ್ತು. ಅದೇ ರೀತಿಯಾಗಿ ಭಾರತದ ಒಂದು ಪ್ರಜೆಗಳಾದ ನಾವುಗಳು ಆಳುವ ಶಾಸಕಾಂಗ ಮತ್ತು ನ್ಯಾಯಾಂಗ ಮತ್ತು ಜನರಿಗೆ ಕೆಲಸ ಮಾಡುವಂತಹ ಕಾರ್ಯಾಂಗ ಹೇಗಿರಬೇಕು ಅಂತೇಳಿ ನಿಯಮವನ್ನು ಪಾಲಿಸಿಕೊಟ್ಟಂತಹ ಒಂದು ಸಂವಿಧಾನವೇ ಈ ಒಂದು ಗಣರಾಜ್ಯೋತ್ಸವದ ಅಂಗವಾಗಿ ನಾವನ್ನ ನೆನಪಿಸ್ಕೊಳ್ತಾ ಇದ್ದೀವಿ. ಈ ಒಂದು ಸಂವಿಧಾನವನ್ನು ಬರೆದಂತಹ ನಮ್ಮ ಡಾಕ್ಟರ್ BR ಅಂಬೇಡ್ಕರ್ ಸರ್ನ ಒಂದು ದಿನವನ್ನ ನಾವು ಸ್ಮರಣೆಯನ್ನ ಮಾಡಬೇಕಾದಂತಹ ಒಂದು ಪ್ರಸಂಗ ಇದೆ. ಭಾರತ ಒಂದು ನಮ್ಮ ದೇಶ ಭಾವೈಕ್ಯತೆ ಒಂದು ದೇಶ ಆಗಿದೆ. ಅದೇ ರೀತಿಯಾಗಿ ನಾವು ಶಿಕ್ಷಣವನ್ನ ಮೂಲಕ ನಾವು ಹಾದಿಯನ್ನ ತಲುಪಬೇಕಾಗ್ತದೆ. ಅದೇ ರೀತಿಯಾಗಿ ಮಾನವೀಯತೆ ಮತ್ತು ಸಂಸ್ಕೃತಿಯನ್ನ ಕಾಪಾಡಲಿಕ್ಕೆ ನಾವು ಒಂದು ಪ್ರತಿಜ್ಞೆಯನ್ನ ಮಾಡಬೇಕಾದಂತಹ ಒಂದು ಸಂದರ್ಭ ನಮ್ಮಲ್ಲಿ ಬಂದಿದೆ. ಅದೇ ರೀತಿಯಾಗಿ ಜನರು ಮತ್ತು ದೇಶವನ್ನ ವ್ಯವಸ್ಥೆ ಈ ಒಂದು 2025ರ ಗಣರಾಜ್ಯೋತ್ಸವದಲ್ಲಿ ಥೀಮ್ ಗಣರಾಜ್ಯೋತ್ಸವ ಅಂತೇಳಿ ನಾವು ಆಚರಣೆ ಮಾಡ್ತಾ ಇದ್ದೀವಿ. ಸುವರ್ಣ ಭಾರತ ಮತ್ತು ಪರಂಪರೆಯ ಪ್ರಗತಿ ಮತ್ತು ಕೇಂದ್ರ ಬಿಂದು ಅಂತ ನಮ್ಮ ಭಾರತ ಸರ್ಕಾರ ಗಣರಾಜ್ಯೋತ್ಸವವನ್ನು ಒಂದು ನಿರ್ದಿಷ್ಟವಾಗಿ ಆಚರಣೆಯನ್ನು ಮಾಡ್ತಾ ಇದೆ. ಅದೇ ರೀತಿಯಾಗಿ ರಾಷ್ಟ್ರದ ಶ್ರೀಮಂತ ಸಾಂಸ್ಕೃತಿಕ ಪರಂಪರೆ ಮತ್ತು ಬೆಳವಣಿಗೆ ಅಭಿವೃದ್ಧಿಯನ್ನ ನಾವು ಎತ್ತಿ ತೋರಿಸಬೇಕಾದಂತ ಒಂದು ಪ್ರಸಂಗ ಬಂದಿದೆ. ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ? ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಅನ್ನ ಒತ್ತಿ ನೋಟಿಫಿಕೇಶನ್ಗಳನ್ನ ಪಡೆಯಿರಿ.